ನೀವೆಲ್ಲ ಚಂದಾಗಿ ಮಾಡಿದ್ದೀರಾ? ಹೌದಾ? ಈ ಶೀಟ್ ಎಲ್ಲ ನೀವೇ ಹಾಕ್ಸಿದ್ದೀರಾ? ಶೀಟು ಕಾಂಕ್ರೀಟ್ ಎಲ್ಲ ಒಳಗಡೆ ಏನು ಸಮಸ್ಯೆ ಇಲ್ವಾ ಬಿಲ್ಡಿಂಗು? ಪ್ರತಿಯೊಬ್ಬರಿಗೂ ಜನಗಳ ದುಡ್ಡೇ ಇದು. ಯಾರು ವೈಯಕ್ತಿಕವಾಗಿ ಕಟ್ಟಡವನ್ನು ದುರಸ್ತಿ ಮಾಡಿಸಿದ್ದೀವಿ. ಇದು ಊರಲ್ಲೇ ಸುಮಾರು 120 ಮನೆ ಗ್ರಾಮ ಇದೆ ಸರ್. ಈ ನಿರ್ಮಾಣವಾಗ ಎಷ್ಟು ದಿವಸ ಆಯ್ತದು ಸಮುದಾಯ ಭವನ? 30 ವರ್ಷ ಆಗಿರ್ಬೋದು. ಅವಾಗಿಂದ ಅಭಿವೃದ್ಧಿ ಏನು ಮಾಡಿರ್ಲವಾ? ಅಭಿವೃದ್ಧಿನೇ ಮಾಡಿರಲಿಲ್ಲ ಸರ್. ಸುಮ್ಮನೆ ಬಿಲ್ಡಿಂಗ್ ಕಟ್ಟಿದ್ರಾ? ಒಬ್ಬ ರೈತ ಮುಖಂಡನಾಗಿ ನಾನೊಂದು ಗ್ರಾಮ ಪಂಚಾಯತಿ PDO ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಇಡೀ ಜಿಲ್ಲೆ ಒಳಗಡೆ ಇಂಥ ಪ್ರತಿಯೊಂದು ಹಳ್ಳಿಲೂ ಈ ಥರದ್ದೊಂದು ಕಟ್ಟಡಗಳು ಇರ್ತವೆ. ಸಮುದಾಯ ಭವನಗಳು ಒಂದು ಗ್ರಾಮದ ಅಭಿವೃದ್ಧಿಗೋಸ್ಕರ ಈ ಥರ ಸಮುದಾಯ ಭವನಗಳು ಇರ್ತವೆ. ಆ ಸಮುದಾಯ ಭವನಗಳನ್ನ ಅವರು ಬರೀ ಕಂದಾಯ ಕಟ್ಟಿಸ್ಕೊಳಕ್ಕೆ ಮಾತ್ರ PDOಗಳು ಗ್ರಾಮ ಪಂಚಾಯತಿ ಅಭಿವೃದ್ಧಿಗಳು ಇರಬಾರ್ದು. ಇಂತಹ ಒಂದು ಕಟ್ಟಡಗಳನ್ನು ಗುರುತಿಸಿ ಅವರು ಅರೇಲಿ ಗ್ರಾಮದ ವಾಸಿಯಾದಂಥ ಏನಪ್ಪ ಅಂತಂದರೆ ಎಲ್ಲ ಊರಲ್ಲೂ ಸಮುದಾಯ ಭವನ ಅಂತೇಳಿ ಸರ್ಕಾರ ಅವತ್ತಿ ದಿವಸಲೇ ಮಾಡಿರ್ತದೆ. ಅದು ಶಿಥಿಲಾವಸ್ಥೆ ಇರ್ತದೆ. ಅದನ್ನು ಸರ್ಕಾರ ಇನ್ನಾದರೂ ಮುನ್ನೆಚ್ಚರಿಕೆ ಕ್ರಮನ ಜರುಗಿಸಿ ಸ್ವಲ್ಪ ಇದನ್ನು ಗ್ರಾಮಗಳ ಅಭಿವೃದ್ಧಿ ಮಾಡೋಕ್ಕೆ ಹೆಲ್ಪ್ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ. ಏಕೆಂದರೆ ಸಂಘ ತುಂಬ ಇರ್ತವೆ ಎಲ್ಲ ಊರಿಗೂ. ಈಗ ಮೀಟಿಂಗ್ ಮಾಡ್ತಾ ಇರ್ತಾರೆ. ಇನ್ನೊಂದು ಹೆಂಗಸರುಗಳೆಲ್ಲ ದೇವಸ್ಥಾನ ಹತ್ರ ಮೀಟಿಂಗ್ ಮಾಡ್ತಿರ್ತಾರೆ. ಅವಕ್ಕೆಲ್ಲ ಅಲ್ಲಿ ದೇವಸ್ಥಾನ ಹತ್ರ ಕೆಲವ್ರು ಬರ್ತಾರೆ, ಕೆಲವ್ರು ಬರೋಕ್ಕಾಗಿರಲ್ಲ. ಈ ಥರ ಸಮುದಾಯ ಭವನ ಇತ್ತು ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳಿಗಾಗಲಿ ಇಲ್ಲ ಗ್ರಾಮದಲ್ಲಿ ಏನಾದ್ರು ಒಂದು ಸಭೆ ಸಮಾರಂಭ ನಡೆದ್ರೆ ಅದು ಶುಭ ಸಮಾರಂಭ ಆಗಲಿ ಏನೋ ಒಂದು ಆಗಲಿ ಒಂದು ಮೀಟಿಂಗ್ ಆ ಥರ ಇರ್ತದೆ. ಹಂಗಾಗಿ ಇದನ್ನ ಸರ್ಕಾರ ಇದಕ್ಕೊಂದು ಸ್ವಲ್ಪ ಏನೋ ಹಣ ಬಿಡುಗಡೆ ಮಾಡಿ ಇಂಥ ಅಭಿವೃದ್ಧಿ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಗ್ರಾಮಗಳಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಹೆಚ್ಚಿನದಾಗಿ ನಮ್ಮೂರಲ್ಲಿ ನಾವು ಇದೊಂದು ಸಣ್ಣ ಕಾರ್ಯ ಅಂತೇಳಿ ಮಾಡೋಕ್ಕೆ ಹೊರಟ್ರೆ ಕುಡಿಯೋದು 2 ಅಂಗಡಿ ಅಭ್ಯಾಸ ಅವೊಂದು ನೀವು ಸಣ್ಣ ಹುಡುಗರು ಪಡಗರು ಎಲ್ಲ ಹೋಗೋದು ಕಲಿತಾವ್ರೆ ಕುಡಿಯೋದನ್ನ. 7ನೇ ಕ್ಲಾಸ್ ಮಕ್ಕಳೆಲ್ಲ ಹೋಗ್ತಾವ್ರೆ. ಹೋಗ್ತಾವ್ರೆ. ಅದಕ್ಕೆ ಅವ್ರನ್ನ ಅಡ್ಕ ಮಾಡಿರೋದು. ಮಾಡೋದು